ನೋಡೋದಕ್ಕೆ ನಿಮಗೆ ಒಂದು ಚಿಕ್ಕ ಒಂದು ನಾನ್ ವೆಜ್ ಹೋಟ್ಲ್ ಥರ ಕಾಣಿಸುತ್ತೆ. ಬಟ್ ಡಿಶಸ್ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ದಾರೆ. ನಾನ್ ವೆಜ್ ಹೋಟೆಲಲ್ಲಿ ಏನು ಸಿಗುತ್ತೆ ಎಲ್ಲ ಸಿಗುತ್ತೆ ನಿಮಗೆ. ಹಾಯ್ ಹೆಲೋ ನಮಸ್ಕಾರ, ನಿಮಗೆಲ್ರಿಗೂ ನಮ್ಮ ಫುಡ್ ಡೈರೀಸ್ ಚಾನಲ್ಗೆ ಸ್ವಾಗತ. ನಾವಿವತ್ತು ವಿಸಿಟ್ ಮಾಡಿದ್ದೀವಿ ನಮ್ಮ ಹೆಮ್ಮೆಯ ಮೈಸೂರಿನ ರೈಲ್ವೆ ಸ್ಟೇಷನ್ ಬಳಿ ಇರುವಂಥ ಒಂದು ಫಾಸ್ಟ್ ಫುಡ್ಗೆ. ಆ ಫಾಸ್ಟ್ ಫುಡ್ ಹೆಸರು ಬಂದು ಶ್ರೀ ದುರ್ಗಾ ಪರಮೇಶ್ವರಿ ನಾನ್ ವೆಜ್ ಹೋಟೆಲ್ ಅಂತ. ಇದು ಲೊಕೇಟ್ ಆಗಿರೋದು ರೈಲ್ವೆ ಬ್ಯಾಂಕ್ ಆಪೋಸಿಟು DRM ಆಫೀಸ್ ಅಂತ ಕರೀತಾರೆ. DRM ಆಫೀಸು ರೈಲ್ವೆದು, ಅದ್ರ ಆಪೋಸಿಟಲ್ಲೇ ಇದೆ. ಇಲ್ಲಿ ಏನೇನು ಸಿಗುತ್ತೆ, ಟೇಸ್ಟ್ ಹೇಗಿದೆ, ಬನ್ನಿ ನೋಡೋಣ. ಸರ್ ನಮಸ್ಕಾರ. ನಮಸ್ತೆ ಸರ್. ನಿಮ್ಮ ಹೆಸರು? ಶಶಿಕುಮಾರ್ ಅಂತ. ಶಶಿ ಅವರೇ, ಶ್ರೀ ದುರ್ಗಾ ಪರಮೇಶ್ವರಿ ಫಾಸ್ಟ್ ಫುಡ್ಡು ನಾನ್ ವೆಜ್ ಹೋಟೆಲು ಎಷ್ಟು ವರ್ಷದಿಂದ ನಡೆಸ್ತಾ ಇದ್ದೀವಿ? ಸರ್ ನಾವು 12 ವರ್ಷದಿಂದ ನಡೆಸ್ತಾ ಇದ್ದೀವಿ ಸರ್. ಇದೇ ಜಾಗದಲ್ಲಿ ಸರ್. ಓಕೆ, ನಿಮ್ಮದು ಯಾವ್ದಾದ್ರು ಬ್ರಾಂಚಸ್ಗಳಿದೆಯಾ? ಹ್ಞೂ ಇದೆ ಸರ್, 3 ಬ್ರಾಂಚಸ್ ಇದೆ. ಎಲ್ಲೆಲ್ಲಿದೆ? ಒಂದು ಕಣ್ಣನ್ ಲ್ಯಾಬ್ ಇದೆಯಲ್ಲ ಆಪೋಸಿಟ್ ಇದೆ, ಕ್ಯಾರ್ ಹಾಸ್ಪಿಟ್ಲಿಗೆ ತುಂಬ ಹತ್ರ ಅದು. ಇನ್ನೊಂದು ರೈಲ್ವೆ ಸ್ಟೇಷನ್ ಎದುರುಗಡೆ, ರೈಲ್ವೆ ಸ್ಟೇಷನ್ ಆಪೋಸಿಟ್ ಇದೆ, ರೈಲ್ವೆ ಬ್ಯಾಂಕ್ ಆಪೋಸಿಟು. ಇನ್ನೊಂದು ಮಂಜುನಾಥ ಸ್ವಾಮಿ ದೇವಸ್ಥಾನ ಇದೆ 50 ಸರ್ಕಲ್ ಹತ್ರ, ಅದು ಬಸ್ ಡಿಪೋ ಅಂತ ಅಲ್ಲೊಂದಿದೆ. KSRTC ಬಸ್ ಡಿಪೋ ಸರ್. ಬನ್ನಿ ಮಂಟಪ. ಹಾಂ, ಬನ್ನಿ ಮಂಟಪ. ಓಕೆ, ಇದು ಎಷ್ಟು ಗಂಟೆಗೆ ಓಪನ್ ಮಾಡ್ತೀರಾ ನೀವು? ಸರ್ ನಾವು 3 ಕಡೆನೂ 11:30 ಕರೆಕ್ಟಾಗಿ ಓಪನ್ ಮಾಡ್ತೀವಿ. 2 ಕಡೆ ಮಾತ್ರ ಬನ್ನಿ ಮಂಟಪದ್ದು ಮತ್ತು ಇದು 4 ಗಂಟೆಗೆ ಕ್ಲೋಸ್ ಮಾಡ್ತೀವಿ. ಅದು ಬೆಳಗ್ಗೆ 11ರಿಂದ ರಾತ್ರಿ 11 ಗಂಟೆ ಇರುತ್ತೆ. ಓಕೆ ಓಕೆ. ನಿಮ್ಮಲ್ಲಿ ಏನೇನು ಸಿಗುತ್ತೆ ಸರ್? ಇದು ನಮ್ಮಲ್ಲಿ ಫೇಮಸ್ಸು ಬೋಟಿ. ಓಕೆ, ಇದು ಗ್ರೇವಿ ಲೆಗ್ ಪೀಸು, ಚಿಕನ್ ಪೆಪ್ಪರ್ ಡ್ರೈ. ದಿಸಕ್ಕಿಲ್ಲ ಅಂದರೂ 8 kg ಹೋಗುತ್ತೆ ಇದೊಂದು ಹೋಟ್ಲಲ್ಲೇ. ಓಕೆ ಓಕೆ. ಇದು ಚಿಕನ್ ಚಾಪ್ಸು, ಇದು ಗೀ ರೈಸು ಕಾಂಬಿನೇಷನ್ ಸೂಪರ್ ಆಗಿರುತ್ತೆ ನಮ್ಮ ಹತ್ರ. ಗೀ ರೈಸ್ ಸರ್ ಇದು. ಓಕೆ. ಇದು ವೈಟ್ ರೈಸು. ಓಕೆ. ಇವತ್ತು ಗುರುವಾರ ಅಂದ್ಬಿಟ್ಟು ಮುದ್ದೆ ಮಾಡಿಲ್ಲ ಅಷ್ಟೇ. ಮುದ್ದೆ ಇರ್ತಿತ್ತು? ಮುದ್ದೆ ಇರುತ್ತೆ, ಪರೋಟ ಇರುತ್ತೆ. ಓಕೆ. ವಾರದಲ್ಲಿ ಯಾವತ್ತು ರಜೆ ಇರುತ್ತೆ ಸರ್? ಸೋಮವಾರ ಒಂದಿನ. ಸೋಮವಾರ ಒಂದಿನ. ಇನ್ನೆಲ್ಲ ದಿನ ಓಪನ್ ಇರುತ್ತೆ. ಓಕೆ. ಇದು ಪಬ್ಲಿಕ್ ರೆಸ್ಪಾನ್ಸ್ ಹೇಗಿದೆ? ಸರ್ ತುಂಬ ಸರ್ ಚೆನ್ನಾಗಿದೆ. ನಮ್ಮದು 4 ಗಂಟೆಗೆ ಏನೂ ಇರಲ್ಲ, ಎಲ್ಲ ಖಾಲಿ ಆಗುತ್ತೆ. ತಿರ್ಗಾ ನಾವು ಐಟಮ್ ಮಾಡಿಸ್ಕೊಂಡು 2ನೇ ಸಲ ಟ್ರಿಪ್ ಮಾಡ್ತೀವಿ. ನಾನು ನೋಡಿದೆ, ತುಂಬ ಸ್ವಲ್ಪ ಚಿಕ್ಕದಾಗಿದೆ. ಚಿಕ್ಕದಾಗಿದೆ ಅಂದರೆ ಸರ್ ನಮ್ಗೆ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಳ್ಳೋದು. ಮಾಡೋಕೆ ಒಬ್ಬ ಕಿಚನಲ್ಲಿ ಇರ್ತಾನೆ, ನಾವು ಖಾಲಿ ಆಯ್ತಿದ್ದಂಗೆ ಹಂಗೆ ಮಾಡ್ಕೊಂಡು ಬಂದು ತಗೋತೀವಿ. ಚೀಪ್ ಅಂಡ್ ಬೆಸ್ಟು ಸರ್. ಗೀ ರೈಸು 40 ರೂಪಾಯಿ, ಬೋಟಿ 60 ರೂಪಾಯಿ, ಚಿಕನ್ ಚಾಪ್ಸ್ 50 ರೂಪಾಯಿ, ಲೆಗ್ ಪೀಸ್ 50 ರೂಪಾಯಿ, 1 ಪೀಸ್ ಕೈಮಾ 20 ರೂಪಾಯಿ, 1 ಮುಟ್ಟೆ 10 ರೂಪಾಯಿ, 1 ಮುದ್ದೆ 15 ರೂಪಾಯಿ, ಪರೋಟ 1 ಪೀಸ್ 20 ರೂಪಾಯಿ, 2 ಪೀಸ್ 30 ರೂಪಾಯಿ. ಗೀ ರೈಸು ಒಳ್ಳೆ ಸ್ಮೂತಾಗಿ ಬಿಡಿಬಿಡಿಯಾಗಿದೆ, ಕಾಣಿಸ್ತಾ ಇದೆ ನಿಮಗೆ. ಪೆಪ್ಪರ್ ಚಿಕನ್ ಡ್ರೈ, ಬಾಯಲ್ಲಿ ನೀರು ಬರಬೇಕು ಆ ಥರ ಸರ್ವಿಸ್ ಮಾಡಿದ್ದಾರೆ, ಕಾಣಿಸ್ತಾ ಇದೆ ನಿಮಗೆ. ಗೀ ರೈಸ್ ತಿನ್ನೋಣ. ಪೆಪ್ಪರ್ ಚಿಕನ್ ಡ್ರೈ ಇದು ಜೊತೆ ಏನು ಗ್ರೇವಿ ಕೊಟ್ಟಿದ್ದಾರೆ, ಗ್ರೇವಿ ಜೊತೆಗೆ ಗೀ ರೈಸು ತುಂಬ ಚೆನ್ನಾಗಿದೆ. ಬಾಯಿಗೆ ಹಾಕಿದ್ರೆ ಕರ್ಗೋಗ್ತಾ ಇದೆ, ಅಷ್ಟು ಸ್ಮೂತ್ ಇದೆ. ಆ ಗೀ ರೈಸ್ ಸ್ಮೆಲ್ಲು ಇಡೀ ರೋಡ್ಗೆ ಸ್ಪ್ರೆಡ್ ಆಗ್ತಾ ಇದೆ, ಅಷ್ಟು ಗಮ್ ಅಂತ ಇದೆ. ಚಿಕನ್ ತಿನ್ನೋಣ ಹೇಗಿದೆ ಅಂತ ಟೇಸ್ಟು. ವಿತ್ ಸ್ಕಿನ್ ಇರೋಂಥ ಚಿಕನ್ನು ಕೈಯಲ್ಲೇ ತುಂಬ ಸ್ಮೂತಾಗಿ ಬ್ರೇಕ್ ಆಗ್ತಾಯಿದೆ. ಹಿಂಗೆ ತಗೊಂಡು ಒಂದು ಸ್ಮೂತಾಗಿರೋದು ಪೀಸ್ನ ತಿನ್ನೋಣ. ಚಿಕನ್ ತುಂಬ ಚೆನ್ನಾಗಿ ಬೆಂದಿದೆ, ಜ್ಯೂಸಿಯಾಗಿದೆ ಮತ್ತು ಸ್ಮೂತ್ ಇದೆ.
ಒಳ್ಳೆ ಚಿಕನ್ನೇ ಹೇಳಬೇಕು ಅಂದರೆ. ಸ್ಕಿನ್ನು ನನಗಂತೂ ತುಂಬ ಇಷ್ಟ ಆಯಿತು. ಚಿಕನ್ ಪೀಸ್ಗಳು ಅಷ್ಟೇ ತುಂಬ ಚೆನ್ನಾಗಿದೆ. ಮಧ್ಯಾಹ್ನದ ಊಟಕ್ಕೆ ನಿಮಗೆ ನಾನ್ ವೆಜ್ಜಲ್ಲಿ ಒಂದು ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು ನಿಮಗೆ. ನಾವಿಲ್ಲಿಗೆ 4 ವರ್ಷದಿಂದ ಬರ್ತಾ ಇದ್ದೀವಿ. ಇಲ್ಲಿ ಐಟಮ್ಸು ಚಿಕನ್ ಪೆಪ್ಪರು, ಚಿಕನ್ ಚಾಪ್ಸು, ಚಿಕನ್ ಕಬಾಬು ಎಲ್ಲ ಕೂಡ ಚೆನ್ನಾಗಿರುತ್ತೆ ಮತ್ತು 50 ರೂಪಾಯಿಗೆ ಸಿಗುತ್ತೆ. ಈಗ ನಾನು ತೊಗೊಂಡಿದ್ದೀನಿ ಬೋಟಿ ಗೊಜ್ಜು ವಿತ್ ಗ್ರೇವಿನೇ ಇದೆ, ಮತ್ತು ಚಿಕನ್ ಪೆಪ್ಪರ್ ಡ್ರೈ ತಿಂದು ಮುಗಿಸಿದೆ. ತುಂಬ ಚೆನ್ನಾಗಿತ್ತು. ಪಾಪ ಅವ್ರು ಏನಂದರೆ ಬೌಲ್ಗಳಲ್ಲಿ ಕೊಡಲ್ಲ, ತಟ್ಟೆಲೆ ಹಾಕ್ಕೊಡ್ತಾರೆ. ಅದೇ ರೀತಿ ನಾನು ತೊಗೊಂಡಿದ್ದೀನಿ. ಬೋಟಿಲಿ ನಾವು ಏನೇನು ಎಕ್ಸ್ಪೆಕ್ಟ್ ಮಾಡ್ತೀವಿ, ಮಣ್ಣಲ್ಲಿ ಇರ್ಬೋದು, ಈ ಪೈಪ್ ಅಂತಾರೆ ಇದಕ್ಕೆ ಆ್ಯಕ್ಚುಲಿ, ಮತ್ತು ಸ್ಕಿನ್ನು ಆಲ್ಮೋಸ್ಟು ಎಲ್ಲನೂ ಕವರ್ ಮಾಡಿದ್ದಾರೆ. ಟೇಸ್ಟ್ ನೋಡೋಣ. ಸೂಪರ್ವಾಗಿ ಮಾಡಿದ್ದಾರೆ. ಮಸಾಲೆ ಎಲ್ಲ ತುಂಬ ಚೆನ್ನಾಗಿ ಇಟ್ಕೊಂಡಿದೆ, ಸ್ಮೂತಾಗಿದೆ. ಕೆಲವೊಂದು ಕಡೆ ಏನಾಗ್ಬಿಡುತ್ತೆ, ಹಾರ್ಡ್ ಇರುತ್ತೆ, ಗಟ್ಟಿ ಇರುತ್ತೆ, ತಿನ್ನೋಕ್ಕಾಗಲ್ಲ. ಬಟ್ ಇವತ್ತು ನಾನೇನು ಟ್ರೈ ಮಾಡ್ತಾಯಿದ್ದೀನಿ, ಆನೆಸ್ಟ್ಲಿ ಸೂಪರ್ ಆಗಿದೆ. ನಿಮಗೆ ಯಾವತ್ತೂ ನಾನು ಹೇಳೋದು, ಬೋಟಿ ಯಾಕೆ ಒಳ್ಳೆಯದು ಅಂತಂದರೆ ಅದರಲ್ಲಿ ಫ್ಯಾಟಿ ಇರಲ್ಲ, ಸ್ಮೂತಾಗಿರುತ್ತೆ, ಜಲ್ದಿ ಡೈಜೆಸ್ಟ್ ಆಗುತ್ತೆ ಬೋಟಿ ಗೊಜ್ಜು ಗೀ ರೈಸ್ ಜೊತೆ ಹೇಗಿದೆ ನೋಡೋಣ. ಗೀ ರೈಸ್ಗೆ 7 ಮಾಡಿಸ್ದಂಗಿದೆ ಬೋಟಿ ಗೊಜ್ಜು. ಗಟ್ಟಿಯಾಗಿ ಕೊಡ್ತಾರೆ, ಆ ಮಸಾಲೆ ಘಮ್ ಅಂತ ಇದೆ. ಸೂಪರ್ ಮಾತ್ರ, ಪರಮಾನಂದ ತಿಂತಾಯಿದ್ರೆ. ನನಗಂತೂ ತುಂಬ ಇಷ್ಟ ಆಯಿತು. ಆ ಗ್ರೇವಿ ಮಸಾಲೆಗಳು ಮಾಡಿರೋದು ಡಿಫ್ರೆಂಟು, ಒಂದೊಂಥರ ಡಿಫ್ರೆಂಟ್ ಇರುತ್ತೆ ಟೇಸ್ಟು. ನೀವು ಊಟ ಮಾಡ್ಬೇಕಾದ್ರೆ ಇಲ್ಲಿ ಬಂದು ನಾನು ನೆನೆಸ್ಕೋತೀರ, ಆ ಟೇಸ್ಟ್ ನಾನು ಏನು ಹೇಳಿದ್ದೆ ಅದು ನಿಜ ಅಂತ ಅನಿಸುತ್ತೆ ನಿಮಗೆ. ನಾನಂತೂ ನಮ್ಮ ಫ್ರೆಂಡ್ಸ್ಗಂತೂ ರೆಫರ್ ಮಾಡ್ತೀನಿ, ರೈಲ್ವೆ ಸ್ಟೇಷನ್ಗೆ ಹೋದರೆ ಒಂದು ಸಲ ಟೇಸ್ಟ್ ನೋಡ್ಬಿಟ್ಟು ಹೇಳಿ ಅಂತ. ಎಷ್ಟೊಂದು ಸಲ ಬರ್ತೀವಿ ನಾವು ರೈಲ್ವೆ ಸ್ಟೇಷನ್ಗೆ, ಕೆಲವೊಬ್ರು ಗೊತ್ತಿರಲ್ಲ ಇಲ್ಲೊಂದು ನಾನ್ ವೆಜ್ದು ಒಂದು ಹೋಟ್ಲಿದೆ ಈ ಥರ ಅಂತ. ನಿಮಗೆ ಇಲ್ಲಿ ಮುದ್ದೆ, ಪರೋಟ, ಕಬಾಬು ಎಲ್ಲ ಸಿಗುತ್ತೆ. ಎಲ್ಲ ಟೇಸ್ಟು ಚೆನ್ನಾಗಿದೆ. ಬಂದು ಒಂದು ಸಲ ಟ್ರೈ ಮಾಡಿ. ನಾನಿವತ್ತು ವಿಸಿಟ್ ಮಾಡಿದ್ದು ಶ್ರೀ ದುರ್ಗಾ ಪರಮೇಶ್ವರಿ ನಾನ್ ವೆಜ್ ಹೋಟೆಲ್ಗೆ. ನಾನಿಲ್ಲಿ ಟ್ರೈ ಮಾಡಿದ್ದು ಗೀ ರೈಸು, ಚಿಕನ್ ಪೆಪ್ಪರ್ ಡ್ರೈ ಮತ್ತು ಬೋಟಿ ಟ್ರೈ ಮಾಡಿದ್ದೆ. ಟೇಸ್ಟು ತುಂಬ ಚೆನ್ನಾಗಿತ್ತು. ನೀವು ಬನ್ನಿ, ಟೇಸ್ಟ್ ನೋಡಿ, ನಿಮ್ಮ ಕಾಮೆಂಟ್ಸ್ಗಳನ್ನ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.